ಏನಾನ ಪಾರ್ವತಿ? ವಿನೋದ ವಿನೋದ, ಅರ್ಚನೆ ಹೇಗಿದ್ದಾಳೆ? ಕಾವ್ಯ ಹೇಗಿದ್ದಾಳೆ? ಅಳಿಯಂದ್ರೆ ಹೇಗಿದ್ದಾರೆ? ಭಯ ಪಡುವಂತದ್ದೇನಿಲ್ಲಮ್ಮ. ಡಾಕ್ಟರ್ ಏನು ಹೇಳ್ತಾರಪ್ಪ? ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಬಂದ್ರೇನೆ ಗೊತ್ತಾಗತ್ತೆ. ಅಯ್ಯೋ, ಏನ್ರಿ ಇದು ಗ್ರಾಚಾರ? ಯಾಕ್ರಿ ಎಲ್ಲ ನಮ್ಗೆ ಈ ರೀತಿ ಆಗತ್ತೆ? ಕಾವ್ಯನ್ ಕಾರಿಂದ ಅರ್ಚನೆಗೆ ಆಕ್ಸಿಡೆಂಟ್ ಆಗಿದೆ. ಮೊದ್ಲೇ ಅವಳು ತುಂಬಿದ್ ಗರ್ಭಿಣಿ. ಅವಳಿಗೆ ಏನಾಗಿದೆಯೋ ಏನೋ. ಅಳ್ಬೇಡಮ್ಮ. ಅಳಿಂದ್ರಿ, ಅರ್ಚನೆ ಹೇಗಿದ್ದಾಳೆ? ಒಳಗ್ ನೋಡಿದ್ರ? ಅವಳ ಹತ್ರ ಮಾತಾಡಿದ್ರ ನೀವು? ಇಲ್ಲತ್ತೆ, ನೋಡಿಲ್ಲ. ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಾಳೆ. ಮೆಡಿಸಿನ್ ತಂದಿದ್ದೀನಿ ಸಿಸ್ಟರ್. ಸಿಸ್ಟರ್, ನಮ್ ಕಡೆ ಪೇಷಂಟ್ ಹೇಗಿದ್ದಾರೆ? ಈಗಲೇ ಏನು ಹೇಳಕ್ಕಾಗಲ್ಲಮ್ಮ. ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅಯ್ಯೋ, ಏನು ಏನು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇಲ್ಲ, ನಾನು ನನ್ನ ಮಗಳ್ ನೋಡ್ಬೇಕು. ಸಮಾಧಾನ ಮಾಡ್ಕೊ. ಒಳಗಡೆ ಹೋಗೋದಿಕ್ಕಾಗಲ್ಲಮ್ಮ, ಹೊರಗಡೆಯಿಂದ ನೋಡ್ಬೇಕಷ್ಟೇ. ಹೊರಗಡೆ ನೋಡೋಣ. ಕಾವ್ಯ, ಅಮ್ಮ ಅಳ್ಬಾರ್ದಮ್ಮ. ಇಲ್ಲಿ ಅಳಿಯಂದ್ರೆ ಎಲ್ಲಿದ್ದಾರೆ? ಅಮ್ಮ ಆ ವಾರ್ಡಲ್ಲಿ ಇದ್ದಾರಮ್ಮ, ಬನ್ನಿ. ಅಯ್ಯೋ ದೇವ್ರೆ, ಏನಪ್ಪ ಇದು ಗ್ರಾಚಾರ? ಅರ್ಚನೆ ಇಲ್ಲಿದ್ದಾಳೆ. ಇಲ್ಲೇ ಇದ್ದಾಳೆ, ಬನ್ನಿ. ಅರ್ಚನಾ, ವಿನೋದ, ಅರ್ಚನಾ ನೋವು ತಡೆಯಕ್ಕಾಗ್ದಲೆ ಕೂಗಾಡ್ತಿದ್ದಾಳೆ. ಅವಳಿಗೆ ಯಾಕೆ ನೋವು ಬಂದಿದೆ ಅಂತ ಅನ್ಸುತ್ತೆ. ದೇವ್ರೆ, ಅರ್ಚನೆಗೆ ಯಾವ ತೊಂದರೆನೂ ಇಲ್ದಲೆ ಹೆರಿಗೆ ಆಗ್ಬೇಕಪ್ಪ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಏನು ಕಿರ್ಚಬಾರ್ದು. ಆಯ್ತು ಆಯ್ತು ಆಯ್ತು. ಇಲ್ಲ, ನಾನ್ ನನ್ನ ಮಗಳನ್ನ ನೋಡ್ಲೇಬೇಕು. ಅಮ್ಮ ಅಮ್ಮ ಅಮ್ಮ, ಒಳಗಡೆ ಹೋಗ್ಬಾರ್ದಮ್ಮ. ಬಾಯಿ ಕಡೆ. ಅರ್ಚನಾ ಅಳ್ತಿದ್ದಾಳೆ ಕೊಡು. ಅವಳ ಕೈ ನೋವು ತಡೆಯಕ್ಕಾಗ್ತಿಲ್ಲ ಅಂತ ಅನ್ಸುತ್ತೆ. ನಾನು ಅವಳನ್ನ ನೋಡ್ಬೇಕು ಕೊಡು. ಆಯ್ತು ಅರ್ಚನಾ, ಆಯ್ತು. ಒಂದ್ ನಿಮಿಷ ತಡ್ಕೊ. ನನ್ನ ಮಗಳು ತುಂಬಾ ನೋವು ಅನುಭವಿಸ್ತಾ ಇದ್ದಾಳಲ್ಲ. ಡಾಕ್ಟ್ರೆ, ಏಟ್ ಬಿದ್ದಿದ್ದಕ್ಕೆ ಏನಾದ್ರು ತೊಂದರೆ ಆಗಿದೆಯಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಗಾಬ್ರಿಗೆ ಹೆರಿಗೆ ನೋವು ಬಂದಿದೆ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ. ದೇವ್ರೆ, ನನ್ನ ಮಗಳಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಅವಳಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಮಾವ, ಏನಾಯ್ತು ಮಾವ? ಅರ್ಚನಾಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದ್ಯಮ್ಮ. ಅರ್ಚನಾ, ನೀನೇನು ಆಗೋದಿಲ್ಲಮ್ಮ. ಧೈರ್ಯವಾಗಿರು. ಸಮಾಧಾನ ಪಡ್ಕೊ ಅರ್ಚನಾ. ಅರ್ಚನಾ, ಧೈರ್ಯವಾಗಿರಮ್ಮ. ನಿನ್ಗೇನು ಆಗೋದಿಲ್ಲ ಕಣೆ. ಅಯ್ಯೋ ಮಗಳೇ. ಏನು
ಅರ್ಚನಾ ಅಕ್ಕಂಗೆ ಆಕ್ಸಿಡೆಂಟ್ ಆಯ್ತಾ? ಹೌದು ಬಾನು, ನಾನೇ ಕಣ್ಣಾರೆ ನೋಡಿದೆ. ರೀ, ಅರ್ಚನಾ ಅಕ್ಕ ಹೇಗಿದ್ದಾರೆ? ಹೋಗ್ಲಿ, ರಮೇಶ್ ಅಣ್ಣಂಗೆ ವಿಷಯ ಹೇಳಿದ್ರಾ? ಆಕ್ಸಿಡೆಂಟ್ ಆದಾಗ ರಮೇಶ್ ಅಣ್ಣನ ಜೊತೆನೇ ಇದ್ರು. ಅಯ್ಯೋ ದೇವ್ರೆ, ಏನ್ರಿ ಇದು? ನಮ್ ರಮೇಶ್ ಅಣ್ಣಂಗೆ ಏಟಾಗಿದ್ಯಾ? ಆಗಲ್ಲ ಬಾನು, ರಮೇಶ್ ಅಣ್ಣನು ಅವ್ರ ಭಾವನು ಯಾರನ್ನೋ ಒಬ್ಬನ್ನ ಓಡಿಸ್ಕೊಂಡ್ ಬರ್ತಾ ಇದ್ರು. ಅವರಿಂದ ತಪ್ಸ್ಕೊಂಡ್ ಅವನು ಒಂದು ಕಾರ್ ಗಡ್ಡ ಸಿಕ್ಕಿ ಏಟಾಗಿ ಅಲ್ಲೇ ಸತ್ತೋದ. ಆಮೇಲೆ ಆ ಕಾರು ಒಂದು ಆಟೋಗೆ ಡಿಕ್ಕಿ ಹೊಡೆದು ಮರಕ್ಕೆ ಡಿಕ್ಕಿ ಹೊಡೆದು ನಿಂತ್ಕೊಳ್ತು. ಆ ಆಟೋದಲ್ಲಿ ಅರ್ಚನಕ್ಕನು ರಮೇಶ್ ಅಣ್ಣ ಫ್ರೆಂಡ್ ಶಿವಣ್ಣನೂ ಇದ್ರು. ರೀ, ಅರ್ಚನಾ ಅಕ್ಕ ಹೇಗಿದ್ದಾರೆ? ಪಾಪ ರೀ, ನಮ್ಮ ಅರ್ಚನಾ ಅಕ್ಕಂಗೆ 9 ತಿಂಗಳು. ಅರ್ಚನಕ್ಕನ್ಗೆ ಪ್ರಜ್ಞೆನೇ ಇರಲಿಲ್ಲ. ಶಿವಣ್ಣನಿಗೂ ಸ್ವಲ್ಪ ಏಟಾಗಿದೆ. ಆದರೆ ಅದಕ್ಕಿಂತ ದುಃಖದ ವಿಷಯ ಏನಪ್ಪ ಅಂದರೆ, ಆ ಬ್ರೇಕ್ ಇಲ್ಲದಿರೋ ಕಾರಲ್ಲಿ ಇದ್ದಿದ್ದು ಅರ್ಚನಕ್ಕನ ತಂಗಿ ಮತ್ತೆ ಅವ್ರ ಗಂಡ. ಪಾಪ ಅವ್ರಿಗೂ ತುಂಬ ಜಾಸ್ತಿ ಏಟಾಗಿದೆ. ಅಯ್ಯೋ ದೇವ್ರೆ, ಏನ್ರಿ ಇದು? ಒಂದೇ ಸಮಯದಲ್ಲಿ ಎಲ್ರಿಗೂ ಹೀಗೆ? ಏನು ಮಾಡೋದು? ನಾನು ರಮೇಶಣ್ಣ ಜೊತೆಲೇ ಇದ್ದು ಆಂಬುಲೆನ್ಸ್ ತರಿಸಿ ಆಸ್ಪತ್ರೆ ಕಳಿಸ್ಬಿಟ್ಟು ಬಂದೆ. ಪಾಪ ಅರ್ಚನಕ್ಕನ್ಗೆ ಏನಾಯ್ತು ಅಂತಾನೂ ಗೊತ್ತಿಲ್ಲ. ರೀ, ಈ ವಿಷಯ ಹೋಗಿ ಪ್ರಿಯಾಂಕ್ ಹೇಳ್ಬಿಟ್ಟು ಬರ್ಲಾ? ಬೇಡ ಬೇಡ, ಅರ್ಚನಕ್ಕನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪ್ರಿಯಾ ಹತ್ರ ಹೇಳಬೇಡಿ. ಹೇಳಿದ್ರೆ ಗಾಬರಿಯಿಂದ ಪ್ರಿಯಾಗ್ ಏನಾದರೂ ಆಗ್ಬಿಡ್ಬೋದು. ಅದಕ್ಕೆ ಅರ್ಚನಕ್ಕನ ಹೆರಿಗೆ ಬಂದು ಆಸ್ಪತ್ರೆ ಸೇರಿಸಿದಿ ಅಂತ ಮಾತ್ರ ಹೇಳು ಅಂತ ರಮೇಶಣ್ಣ ಹೇಳಿದ್ರು. ನೀನೋಗಿ ಇದನ್ನೇ ಹೇಳು. ಸರಿ ರೀ. ನಮ್ಮ ಅಕ್ಕಂಗೆ ಏನಾಯ್ತು? ಅವ್ರಿಗೆ ಹೇಗಿದ್ದಾರೆ? ಏನೂ ಆಗಿಲ್ಲ ಪ್ರಿಯಾ, ಅವರಿಗೆ ಹೆರಿಗೆ ನೋವು ಅಷ್ಟೇ. ಇಲ್ಲ, ನೀವು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅಕ್ಕ ಇರೋ ಆಟೋಗೆ ಕಾವ್ಯ ಇದ್ದಿದ್ದ ಕಾರ್ ಬಂದು ಡಿಕ್ಕಿ ಹೊಡೆದಿದ್ದಂತೆ. ಅವ್ರಿಗೆ ಹೇಗಿದ್ದಾರೆ? ರೀ, ಪ್ರಿಯಾಂಗೇನೋ ಆಗ್ತಿದೆ ರೀ. ಅಯ್ಯೋ, ಹೋಗು ಹೋಗು, ಇಟ್ಕೋ. ಪ್ರಿಯಾ, 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 ಏನಾಯ್ತು ಪ್ರಿಯಾ? ಪ್ರಿಯಾ, ಏನಾಯ್ತು? ಪ್ರಿಯಾ, ಅಯ್ಯೋ ರೀ, ಏನಾಯ್ತಮ್ಮ? ಪ್ರಿಯಾ, ಪ್ರಿಯಾ, ರೀ, ಪ್ರಿಯಾ, ಏನಾಯ್ತು? ಪ್ರಿಯಾ ಪ್ರೆಗ್ನೆಂಟ್ ಬಿದ್ದಿದ್ದಾಳೆ. ಬೇಗ ಹೋಗಿ ನೀರು ತಗೊಂಬನ್ನಿ. ಪ್ರಿಯಾ, 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 ಏನಾಯ್ತು ಪ್ರಿಯಾ? ಕಣ್ಬಿಡು ಪ್ರಿಯಾ. ಏ ಹರೀಶ್, ಏನಾಯ್ತು? ಪ್ರಜ್ಞೆ ತಪ್ಪಿ ಬಿದ್ದಿದ್ರ ಕಣ. ರೀ, ಬೇಗ ಬನ್ರಿ. ಪ್ರಿಯಾ, ಯಾಕೆಲ್ಲ ಕಿರಿಸ್ತಾ ಇದ್ರಿ? ಏನಾಯ್ತು? ಪ್ರಿಯಾ, ಏನಾಯ್ತು ಇವಳಿಗೆ? ಅಮ್ಮ, ಅರ್ಚನಕ್ಕಂಗೆ ಆಕ್ಸಿಡೆಂಟ್ ಆಗಿದೆ. ಅದನ್ನ ಕೇಳಿ ಪ್ರಜ್ಞೆ ತಪ್ಪಿದೆ. ಏನು? ಅರ್ಚನೆಗೆ ಆಕ್ಸಿಡೆಂಟ್ ಆಯ್ತಾ? ಹೌದಮ್ಮ, ಇವರಿಬ್ಬರ ಅಕ್ಕಂದಿರಿಗೂ ಆಕ್ಸಿಡೆಂಟ್ ಆಗಿದೆ. ಪ್ರಿಯಾ, ಇದೇನಪ್ಪ ಹೀಗಾಯ್ತು? ಮೊದ್ಲೇ ಬಸರಿ ಹೆಣ್ಣು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಮೊದ್ಲು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಬನ್ನಿ ಬನ್ನಿ, ಬನ್ನಿ, ಬೇಗ ಹೋಗೋಣ. ಎತ್ಕೊಳ್ಳಿ, ಎತ್ಕೊಳ್ಳಿ. ಹುಷಾರು ಕಣ. ಹುಷಾರು. ಪಾರ್ವತಿ, ನೀನು ಹೀಗೆ ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಕೆಟ್ಟೋಗುತ್ತೆ. ಆಮೇಲೆ ನಿನ್ನನ್ನು ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ನಾನು ಏನ್ರಿ ಮಾಡ್ಲಿ? ಅಳದೆ. ಕಾವ್ಯ ಅರ್ಚನೆ ಇಬ್ರು ಒಟ್ಟಿಗೆ ಆಸ್ಪತ್ರೆಗೆ ಸೇರಿದ್ದಾರೆ. ಯಾರು ಏನಾಗ್ಬಿಡುತ್ತೋ ಅಂತ ನನಗೆ ತುಂಬಾ ಗಾಬರಿ ಆಗ್ತಾ ಇದೆ ರೀ. ನೋಡು ನೋಡು ಪಾರ್ವತಿ, ಗಾಬರಿ ಆಗ್ಬೇಡ. ಯಾರು ಯಾವ ತೊಂದರೆನೂ ಆಗೋದಿಲ್ಲ. ನೀನು ಧೈರ್ಯವಾಗಿರು. ಅಳ್ಬಿಡಿ ಅತ್ತೆ. ಅಣ್ಣ, ಏನಾಯ್ತಣ್ಣ? ಹೇಗಿದ್ದಾರೆ ಅವರು? ರತ್ನ, ನೀನೇನು ಗಾಬರಿ ಆಗ್ಬೇಡ. ಅವನಿಗೇನು ಆಗಿಲ್ಲ, ಸಣ್ಣ ಗಾಯ ಆಗಿದೆ ಅಷ್ಟೇ. ಅಣ್ಣ, ನಾನು ಅವ್ರನ್ನ ನೋಡ್ಲೇಬೇಕು. ಎಲ್ಲಿದ್ದಾರಣ್ಣ? ಸರಿ ಅಮ್ಮ. ರೀ, ರತ್ನ, ಯಾಕೆ ಅಳ್ತಾ ಇದೀಯಾ? ನೋಡು, ನನ್ಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅಳ್ಬೇಡ. ಅಣ್ಣ, ಅರ್ಚನಾ ಹೇಗಿದ್ದಾರೆ? ಲೇಬರ್ ವಾರ್ಡಿಗೆ ಕರ್ಕೊಂಡೋಗಿದ್ದಾರೆ. ಏನೂ ತೊಂದರೆ ಆಗಲ್ಲ ಅಂತ ಅನ್ಸುತ್ತೆ. ನಾ ಬರ್ಕೊಟ್ಟ ಮೆಡಿಸಿನ್ಸ್ ಕೆಳಗಡೆ ಫಾರ್ಮಸಿಯಿಂದ ತಗೊಂಡ್ ಬನ್ನಿ. ಬೇಗ ತಗೊಂಡ್ ಬನ್ನಿ. ಸರಿ. ಮ್ಯಾಡಿ, ಕಾವ್ಯ ಹೇಗಿದ್ದಾರಪ್ಪ? ನನ್ನ ಮಗನ್ಗೆ ಏನಾಗಿದೆ? ಹೇಗಿದೆ ಅವನು? ಅತ್ತೆ, ಭಯ ಪಡುವಂತದ್ದೇನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ.
ನಾನು ನನ್ನ ಮಗನ್ ನೋಡ್ಬೇಕು. ಅಲ್ಲಿ ಕರ್ಕೊಂಡು ಹೋಗಪ್ಪ. ಬನ್ನಿ. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ಅಷ್ಟು ದೊಡ್ಡ ಗಾಯ ಏನಾಗಿಲ್ಲ, ಭಯ ಪಡ್ಬೇಕಾದ ಅಗತ್ಯನೂ ಏನಿಲ್ಲ. ಸ್ವಲ್ಪ ಪ್ರಜ್ಞೆ ತಪ್ಪಿದ್ದಾರೆ. ಆದ್ರೆ ಅವ್ರ ಹೆಂಡತಿಗೆ ಏನಾಗಿದೆ? ಹೆದರ್ಕೋಬೇಡಿ ಅಮ್ಮ, ಜೀವಕ್ಕೆ ಏನೂ ತೊಂದರೆ ಇಲ್ಲ. ಹೊಟ್ಟೆಗೆ ಸ್ವಲ್ಪ ಏಟ್ ಬಿದ್ದಿದೆ, ಆಪರೇಷನ್ ಮಾಡಲೇಬೇಕು. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವರು ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಿದ್ರಿಂದ ತಲೆ ಸ್ಟೇರಿಂಗಿಗೆ ತಗಲಿ ಸ್ವಲ್ಪ ಸ್ಕ್ಯಾನ್ ಮಾಡಕ್ಕೆ ಹೇಳಿದ್ದೀನಿ. ಏನ್ರಿ ಏನೇನು ಹೇಳ್ತಿದ್ದೀರಲ್ಲ ಡಾಕ್ಟ್ರೆ, ನಮಗೆ ಭಯ ಆಗ್ತಿದೆ. ಅದೇ ಹೇಳಿದ್ನಲ್ಲ, ಏನು ಭಯ ಪಡಬೇಡಿ, ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಬೇಗ ಆಪರೇಷನ್ ಮಾಡಿ ಡಾಕ್ಟರ್. ಅದು ಈಗ ಸಾಧ್ಯ ಇಲ್ಲ, ಯಾಕಂದ್ರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಾಕಷ್ಟು ರಕ್ತ ಹೋಗಿದೆ. ಅಷ್ಟೇ ಅಲ್ಲ, ಅವ್ರ ಪಲ್ಸ್ ರೇಟ್ ಕೂಡ ಡೌನ್ ಆಗಿದೆ. ಆಮೇಲೆ 2-3 ದಿವಸ ಇವ್ರು ICU-ನಲ್ಲಿ ಇದ್ದು ಇಂಪ್ರೂವ್ ಆದ್ಮೇಲೆ ಆಪರೇಷನ್ ಮಾಡ್ಬೋದು. ಏನು ಯೋಚನೆ ಮಾಡಬೇಡಿ. ನಡಿ ವಿನೋದ. ಕಾಂತ, ಹರೀಶ್ ಬೇಗ ಜಾಗ ಬಿಡಿ ಸ್ವಲ್ಪ. ಪ್ರಿಯಾ, ಕರ್ಕೊಂಬನ್ನಿ ಬೇಗ. ನಿಧಾನ. ಏನಾಯ್ತಮ್ಮ ನಿನ್ಗೆ? ಪ್ರಿಯಾಂಗ್ ಏನಾಯ್ತು? ಅಣ್ಣ, ಅರ್ಚನಕ್ಕನಿಗೆ ಆಕ್ಸಿಡೆಂಟ್ ಆದ ವಿಷಯನ ಭಾನು ಹತ್ರ ಹೇಳ್ತಾ ಇದ್ದೆ. ಅಷ್ಟೊಳಗಡೆ ಪ್ರಿಯಾ ಕೇಳಿಸ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದೋದ್ರು ಅಣ್ಣ. ಎಂತ ಕೆಲಸ ಮಾಡ್ಬಿಟ್ರಿ ಶೇಖರ್ ನೀವು. ಅಲ್ಲ, ಅರ್ಚನಾಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ನಾನು ಹೇಳ್ತೆ ತಾನೆ. ಸ್ವಲ್ಪ ಎಚ್ಚರ ವಹಿಸ್ಬೇಕಿತ್ತು ತಾನೆ ನೀವು. ಭಾನು ಹತ್ರ ಹೇಳ್ತಾ ಇದ್ದೆ. ಬೇಗ ICU ಕರ್ಕೊಂಬನ್ನಿ. ಶೇಖರ್, ಎಂತ ಕೆಲಸ ಮಾಡ್ಬಿಟ್ರಿ ನೀವು. ಸಾರಿ ಅಣ್ಣ. ಜ್ಯೋತಿಶ್ರೀ ಹೇಳ್ದಂಗೆ ಎಲ್ಲ ಆಗೋಗ್ಬಿಡುತ್ತೋ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ಹಾಗೆಲ್ಲ ಏನು ಆಗಲ್ಲ ಪಾರ್ವತಿ, ನೀನ್ ಧೈರ್ಯವಾಗಿರು. ಆ ಹುಡುಗಿಗೆ ಪ್ರಜ್ಞೆ ತಪ್ಪಿರೋದ್ರಿಂದ ಹೊಟ್ಟೆಲಿರೋ ಮಗುಗೆ ಆಪತ್ತು. ಬೇಗ ಸಿಸರಿನ್ ಮಾಡಿ ಮಗುನ್ ತೆಗಿಬೇಕಾಗತ್ತೆ. ನೋಡಿದ್ರ, ಜ್ಯೋತಿಷ್ ಹೇಳ್ದಂಗೆ ಆಗತ್ತೆ. ಯಾವ ಮಗುಗೇನಾಗುತ್ತೋ ಅಂತ ಗೊತ್ತಾಗ್ತಾ ಇಲ್ವಲ್ಲ ರೀ. ಪಾರ್ವತಿ, ದೇವ್ರ ಮೇಲೆ ಭಾರ ಹಾಕು. ಇಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಹೆರಿಗೆ ಆಗ್ಬೇಕು, ಇಬ್ಬರು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋ. ಎಂತ ಪರಿಸ್ಥಿತಿ ಯಾರಿಗೂ ನೋಡಿ, ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಫಾರ್ಮ್ ಸೈನ್ ಮಾಡಬೇಕು. ಅವ್ರ ಹಸ್ಬೆಂಡ್ ಯಾರು? ಯಾಕೆ ಉತ್ತರ ಹೇಳದೆ ಸುಮ್ಮನೆ ನಿಂತಿದ್ದೀರಾ? ಅವ್ರ ಗಂಡ ಬಂದಿದಾರಾ ಇಲ್ವೋ?
ಅವ್ರು ಸೈನ್ ಮಾಡಬೇಕು, ಆಗ್ಲೇ ಆಪರೇಷನ್ ಮಾಡೋದಕ್ಕಾಗೋದು. ನೋಡಿ, ತಕ್ಷಣ ಆಪರೇಷನ್ ಮಾಡಿಲ್ಲ ಅಂದ್ರೆ ಹೊಟ್ಟೆಲಿರೋ ಮಗು ತೊಂದರೆ ಆಗತ್ತೆ.